ಬಿಡ ಅವನ್ನ. ಏಯ್ ಬಿಟ್ಬಿಡಲೇ. ಜೀವಂತ ಬಿಟ್ಟಿದ್ದೀನಿ, ಇನ್ನೂ ಸಾಯಿಸಿಲ್ಲ. ನನ್ನ ಬರೋ ಹಾಗೆ ಮಾಡ್ಬೇಡ, ಬಂದ್ರೆ ಕೊಚ್ಚಾಕ್ತೀನಿ. ಏಯ್, ಯಾವ ಬೋಳಿ ಮಗನ ಹೇಳ ಬರಬೇಡ ಅಂದ್ಬಿಟ್ಟು. ಎಲ್ಲ ನಮ್ಮ ಹುಡುಗರು. ಹುಡುಗರಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದ್ಸಲ ಕೇಳಿದ್ರೆ ಹೊಡೆಯೋದೆಲ್ಲ ಕೊಚ್ಚಾಕ್ಬಿಡ್ತೀನಿ. ಹೇಳೆ. ಹುಡುಗರ ಕಾರು ಪಂಚರ್ ಶಾಪ್ ಹತ್ರ ಇದೆ. ವೀರ ಅವನ ಫೋನಿಂದ ಪಂಚರ್ ಅಂಗಡಿಯವನಿಗೆ ಕಾಲ್ ಮಾಡಿದ್ದಾನೆ. ಹುಡುಗರು ಸ್ಟೇಷನ್ ಅಲ್ಲೇ ಇದ್ದಾರೆ, ಹೊರಗಡೆ ನಮ್ಮವರು ಕಾವಲಿಗಿದ್ದಾರೆ ಅಂತ ನೀನ್ ಹೇಳಿದ್ ನಂಬಿತಾನೆ ನನ್ನ ತಮ್ಮನ್ ಕಳಿಸ್ದೆ. ಹುಡುಗರ ಕಾರು ಪಂಚರ್ ಅಂಗಡಿ ಹತ್ರ ಹೆಂಗ್ ಬಂತು, ಮೊಬೈಲ್ ಹೆಂಗ್ ಆನ್ ಆಯ್ತು, ನೀನ್ ಅಲ್ಲಿ ಕರೆಕ್ಟ್ ಹೆಂಗ್ ಬಂದೆ? ಜಗದೀಶ್, ರೂಪಾ ಸೈಬರ್ ಕ್ರೈಮಿಗೆ ಫೋನ್ ಮಾಡಿ ಹುಡುಗರು ನಮ್ಮನ್ನ ಟ್ರೇಸ್ ಮಾಡಕ್ಕೆ ಖಂಡಿತ ಹೇಳಿರ್ತಾಳೆ. ನಿನಗೆ ಕೊಟ್ಟಿರೋ ವೀರನ್ ಫೋನ್ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಆನ್ ಮಾಡಿಕೊಂಡು ಪಂಕ್ಚರ್ ಅಂಗಡಿಯವನಿಗೆ ಫೋನ್ ಮಾಡಿದ್ರೆ ಮೊಬೈಲ್ ಟ್ರೇಸ್ ಆಗುತ್ತೆ, ರೂಪಂಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಅವಳಲ್ಲಿ ಬಂದೇ ಬರ್ತಾಳೆ. ಅವಳು ಬಂದರೆ ಮಾತ್ರ ನಮಗೆ ಕೆಲಸ ಆಗೋದೇನು? ಏನು ತಪ್ಪ ಕುಡ್ದು ಹೊಡು. ಅರ್ಜುನ್, ನಮ್ಮ ಹುಡುಗರು ನಿನ್ನ ಹತ್ರ ಇಲ್ಲ ಅಂತ ನಾನು ನಂಬ್ತೇನೆ. ನನ್ನ ತಮ್ಮನ ಬಿಟ್ಬಿಡು. ಏಯ್, ನೀನು ಇಟ್ಕೋ ಅಂತ ತಕ್ಷಣ ಇಟ್ಕೊಳ್ಳೋದಕ್ಕೆ, ಬಿಡು ಅಂತ ತಕ್ಷಣ ಬಿಡೋದಕ್ಕೆ ನೀನು ಸಾಕಿರೋ ನಾಯಿಗಳಲ್ಲಿ ಒಬ್ಬ ನಾನಲ್ಲ. ಈಗ ಹೇಳ್ತೀನಿ ಕೇಳು, ನೀನು ಬೇಡ ಅಂದ್ರೂ ನಾನು ಅವ್ರನ್ನ ಹುಡುಕ್ತೀನಿ. ನನಗಿಂತ ಮುಂಚೆ ಅವ್ರನ್ನ ಹುಡುಕ್ಬಿಡು. ಯಾಕಂದ್ರೆ ನನಗೆ ಸಿಗ್ದ ಅಂದ್ರೆ ಆ ಹುಡುಗರ ಜೊತೆ ನಿನ್ನ ತಮ್ಮನ್ನು ಕೊಚ್ಚಾಕ್ಬಿಡ್ತೀನಿ. ಫೋನು ದಾಸ್ ಸಾರಲ್ಲಿ ಹೊರದಿನ ಹುಡುಗರ ಕೈಲಿ ತಗಲಾಕೊಡಿದ್ ನಮ್ಮನ್ನ ಸೇಫ್ ಮಾಡ್ಬಿಟ್ಟು ಸ್ಟೇಷನ್ಗೆ ಹೋಗು ಅಂದ್ರು. ಏನಯ್ಯ ಪ್ಲಾನು? ಡೆಡ್ ಬಾಡಿಗಳಲ್ಲಿ ಬಾಡಿ ತಾನೆ ಬಾ. ಅಲ್ಲಿದೆ. ಏಯ್